ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ನಾರ್ಸಿಸಿಸ್ಟ್ ಮತ್ತು ಅವರು 3 ವಿಚಾರಗಳನ್ನ ಒಂದು ರಿಲೇಷನ್ಶಿಪ್ನಲ್ಲಿ ಮಾಡ್ತಾ ಹೋಗ್ತಾರೆ. ಮೊದಲನೇ ಸ್ಟೇಜ್ ಏನಾಗುತ್ತೆ ಅಂದರೆ ಲವ್ ಬಾಂಬಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. 2ನೇ ಸ್ಟೇಜ್ ಏನಾಗುತ್ತೆ ಅಂದರೆ ಇನ್ವ್ಯಾಲಿಡೇಷನ್ ಅಂತ ಹೇಳ್ತೀವಿ. 3ನೇ ಸ್ಟೇಜ್ ಏನಂದರೆ ಡಿಸ್ಕಾರ್ಡಿಂಗ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೇನೆ. ನಮಗೆ ಯಾವಾಗ ಒಂದು ವಿಚಾರದ ಬಗ್ಗೆ ಒಂದಷ್ಟು ಅರಿವಿರುತ್ತೆ, ಅರ್ಥ ಆಗುತ್ತೆ, ಈ ಥರ ನನ್ನ ಲೈಫಲ್ಲಿ ನಡೀತಿದೆ ಅಂದಾಗ ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಸುಲಭ ಆಗೋಗುತ್ತೆ. ಅದರಿಂದನೇ ನಾನು ಈ ಥರದ್ದು ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋ ನಾರ್ಸಿಸಿಸಮ್ ಬಗ್ಗೆ ಆಗಿದೆ. ಈ ಥರ ನಾರ್ಸಿಸಿಸ್ಟ್ ಕ್ವಾಲಿಟೀಸ್ ಇರುವಂಥ ಜನರು ಬಹಳ ಸಿಗ್ತಾರೆ ನಮಗೆ, ನಮ್ಮ ಸುತ್ತಾನೇ ಇರ್ತಾರೆ. ಒಂದೊಂದು ಸಲ ನಾವು ಅಂದ್ಕೊಳ್ತೀವಿ ನಮ್ಮದೇ ಏನೋ ಪ್ರಾಬ್ಲಮ್ ಇರುತ್ತೆ ಅಂತ. ಯಾಕೆಂದರೆ ಇವ್ರ ಜೊತೆ ನಾವು ಒಂದು ರಿಲೇಷನ್ಶಿಪ್ನ ಬೆಳೆಸೋವಾಗ ಗೊತ್ತಿರೋದಿಲ್ಲ. ಹಾಗೂ ನಮ್ಮನ್ನು ನಾವು ಕ್ವೆಶ್ಚನ್ ಮಾಡ್ಕೊಳ್ತಾ ಇರ್ತೀವಿ, ನಮ್ಮಲ್ಲೇನೋ ಕೊರತೆ ಇದೆ, ನಮ್ಮಲ್ಲೇನೋ ಪ್ರಾಬ್ಲಮ್ ಇದೆ ಅಂತ. ಬಟ್ ಅಕಾರ್ಡಿಂಗ್ ಟು ಸೈಕಾಲಜಿ ಒಂದು ಟರ್ಮ್ ಬಂದಿದೆ, ನಾರ್ಸಿಸಿಸಮ್ ಪರ್ಸ್ನಾಲಿಟಿ ಪ್ರಾಬ್ಲಮ್ಸ್ ಒಂದು ರಿಲೇಷನ್ಶಿಪ್ನಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಸೊ ನಾರ್ಸಿಸಿಸ್ಟಿಕ್ ಬಿಹೇವಿಯರ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಆ್ಯಕ್ಚುಲಿ ಈ ಒಂದು ಪರ್ಸ್ನಾಲಿಟಿ ಸ್ಟೈಲ್ನ ಇನ್ನು ಕೋಟ್ ಅಂತ ಮಾಡಿಲ್ಲ ಸೈಕಾಲಜಿಸ್ಟ್, ಬಟ್ ಇದು ಒಂದು ಬಿಹೇವಿಯರ್ ಪ್ಯಾಟರ್ನ್, ಇದೊಂದು ಟಾಕ್ಸಿಕ್ ಬಿಹೇವಿಯರ್ ಪ್ಯಾಟರ್ನ್. ಮತ್ತು ಈ ಒಂದು ರಿಲೇಷನ್ಶಿಪ್ನಲ್ಲಿ ಎಂಥ ಒಳ್ಳೆಯವರೇ ಆಗಿರಲಿ, ಯಾರೇ ಆಗಿರಲಿ, ಸಫರ್ ಮಾತ್ರ ತುಂಬ ಆಗ್ತಾರೆ. ಹಾಗೂ ಇದು ಒಂಥರ ಒನ್ ಸೈಡೆಡ್ ರಿಲೇಷನ್ಶಿಪ್ ಆಗುತ್ತೆ ಹೋಗ್ತಾ ಹೋಗ್ತಾ ಅಂತ ಹೇಳ್ತಾ ಹೋಗ್ತಾರೆ. ಇದ್ರ ಬಗ್ಗೆನೇ ನಾನು ಮಾತಾಡ್ತಾ ಹೋಗ್ತೇನೆ. ಹೋಪ್ ಇಟ್ ಹೆಲ್ಪ್ಸ್ ಯು. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ಸೊ ಈ ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಇರುವಂಥ ವ್ಯಕ್ತಿಗಳು ಅವರನ್ನವರೇ ಬಹಳ ಪ್ರೀತಿಸ್ತಾರೆ. ಅಂದರೆ ನನ್ನನ್ನು ಯಾರು ಮೀರಿಸಬಾರ್ದು, ನನ್ನನ್ನು ಮೀರಿ ಯಾರು ಬೆಳಿಬಾರ್ದು, ಹಾಗೂ ನನ್ನಷ್ಟು ಲೈಫ್ನಲ್ಲಿ ಏನೇನು ಸಿಗುತ್ತೆ ನನಗೆ ಮಾತ್ರ ಸಿಗಬೇಕು. ತುಂಬ ಸ್ವಾರ್ಥತೆ ಕೂಡಿರುತ್ತೆ ನಾರ್ಸಿಸಿಸ್ಟಿಕ್ ಪೀಪಲ್ನಲ್ಲಿ. ಹಾಗೂ ಇವರು ರಿಲೇಷನ್ಶಿಪ್ಸ್ನ ಯೂಸ್ ಮಾಡ್ಕೊಳ್ಳೋಕೆ ನೋಡ್ತಾರೆ, ಅವರ ಒಳಿತಿಗೋಸ್ಕರ ಯೂಸ್ ಮಾಡ್ಕೊಳ್ಳೋಕೆ ಹೋಗ್ತಾರೆ. ಅವರ ಬೆಳವಣಿಗೆಗೋಸ್ಕರ ಅವ್ರು ಏನಾದರೂ ರಿಸ್ಕ್ ತೊಗೊಳಕ್ಕೆ ರೆಡಿ ಇರ್ತಾರೆ. ಇಮೋಷ್ನಲಿ ಅಷ್ಟು ಅವರು ಕ್ವಾಲಿಟಿಯಾಗಿ ಯಾವುದೇ ಒಂದು ರಿಲೇಷನ್ಶಿಪ್ಗೆ ಕಾಂಟ್ರಿಬ್ಯೂಷನ್ ಮಾಡೋಕ್ಕೆ ಹೋಗೋದಿಲ್ಲ. ಇನ್ನು ಇಮೋಷ್ನಲ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಅವರು ಪ್ರೆಸೆಂಟ್ ಇರೋದಿಲ್ಲ. ಅಂದರೆ ಪ್ರಾಬ್ಲಮ್ ಅಂತ ಬಂದಾಗ ಒಬ್ಬರಿಗೆ ಸ್ಪಂದಿಸುವುದು ಇವರಲ್ಲಿ ಇರೋದಿಲ್ಲ. ಸೊ ಒಬ್ಬರನ್ನ ಅವ್ರ ಲೈಫ್ನಲ್ಲಿ ಪಡಿಬೇಕು ಅಂದಾಗ ಇವ್ರ ಫಸ್ಟ್ ಸ್ಟ್ರ್ಯಾಟಜಿ ಉಪಯೋಗಿಸುವಂಥದ್ದು ಲವ್ ಬಾಂಬಿಂಗ್ ಅಂತ ನಾವು ಒಂದು ಟರ್ಮ್ ಹೇಳ್ತೀವಿ. ಲವ್ ಬಾಂಬಿಂಗ್ ಅಂದರೆ ಏನು ಅಂದರೆ ಅತಿಯಾದ ಪ್ರೀತಿ, ಅತಿಯಾದ ಅಟೆನ್ಷನ್, ಅತಿಯಾದ ಕೇರ್ನ ಕೊಡುವಂಥದ್ದು. ಯಾವಾಗ ಒಂದು ಅಟೆನ್ಷನ್ ಆಗಿರಲಿ, ಆ ಒಂದು ಅಫೆಕ್ಷನ್ ಆಗಿರಲಿ ನಿಮಗೆ ಒಬ್ಬ ವ್ಯಕ್ತಿಯಿಂದ ಇನಿಷಿಯಲ್ ಸ್ಟೇಜಸ್ನಲ್ಲೇ ಸಿಕ್ಕಿದಾಗ ಏನಾಗುತ್ತೆ ಅಂದರೆ ಇವರಷ್ಟು ಒಳ್ಳೆಯವರು ನನಗೆ ಇನ್ಯಾರೂ ಸಿಗೋದಿಲ್ಲ. ಬೇಸಿಕ್ಲಿ ಅವ್ರು ಏನು ಮಾಡೋಕ್ಕೆ ಹೊರಡ್ತಾರೆ ಅಂದರೆ ನಿಮಗೊಂದು ಅನುಭವ ಆಗಬೇಕು, ಈ ವ್ಯಕ್ತಿಯಲ್ಲಿ ಸಿಗುವಂಥ ಪ್ರೀತಿ ನಾನು ಎಲ್ಲಿ ಹುಡುಕಿದ್ರು, ಎಲ್ಲಿ ಹೋದರೂ, ಇವ್ರನ್ನ ಬಿಟ್ಟರು ನನಗೆ ಸಿಗೋದಿಲ್ಲ. ಇವರು ಅಷ್ಟು ಸ್ಪೆಷಲ್ ಅಂತ ಅನ್ನಿಸ್ಕೊಳ್ಳೋಕ್ಕೆ ಇವ್ರು ಎಲ್ಲ ರೀತಿಯಾದ ಪ್ರಯತ್ನಗಳನ್ನ ಪಡ್ತಾರೆ. ಇದನ್ನು ನಾವು ಲವ್ ಬಾಂಬಿಂಗ್ ಅಂತ ಹೇಳ್ತೀವಿ. ಇದು ಈ ಸ್ಟೇಜ್ನಲ್ಲಿ ಏನಾಗುತ್ತೆ ಅಂದರೆ ಈ ನಾರ್ಸಿಸಿಸ್ಟ್ ಒಂದು ಗೋಲ್ ಏನಿರುತ್ತೆ ಅಂದರೆ ನಿಮ್ಮನ್ನು ಪಡಿಬೇಕು, ಹಾಗೂ ನಿಮ್ಮನ್ನು ಯಾರ ಜೊತೆನೂ ಹಂಚ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಅಂದರೆ ನೀವು ಬೇರೆಯವ್ರನ್ನ ನಿಮ್ಮ ಲೈಫ್ನಲ್ಲಿ ತರೋಕ್ಕೆ ಆಗದೇ ಇರೋ ಹಾಗೆ ಮಾಡ್ತಾರೆ. ಅಂದರೆ ನೀವು ನಿಮ್ಮ ಹತ್ತಿರ ಇರೋರನ್ನ ಪ್ರೀತಿಸುವಂಥ ಜನರಿಂದ ದೂರ ಆಗ್ತಾ ಬರ್ತೀರಾ. ಬಿಕಾಸ್ ಇವ್ರು ಕೊಡುವಂಥ ಪ್ರೀತಿ ಅಷ್ಟು ಅತ್ಯಮೂಲ್ಯವಾಗಿರೋದ್ರಿಂದ ನೀವು ಬೇರೆಯವ್ರನ್ನೆಲ್ಲ ಇಗ್ನೋರ್ ಮಾಡ್ಕೊಂಡು ಬರ್ತೀರಾ. ಸೊ ದಿಸ್ ಇಸ್ ದ ಸ್ಟೇಜ್ ಆಫ್ ಲವ್ ಬಾಂಬಿಂಗ್. ಅವ್ರೇನು ಹೇಳ್ತಾರೆ ಅಂದರೆ ನೋಡು, ನೀನು ನನ್ನ ಜೊತೆನೇ ಇರಬೇಕು, ನೀನು ನನ್ನ ಜೊತೆನೇ ಮಾತಾಡಬೇಕು, ತುಂಬ ಪೊಸೆಸಿವ್ ಆಗಿ ವರ್ತಿಸ್ತಾರೆ. ಸೊ ಎಷ್ಟೋ ಜನಕ್ಕೆ ಆ ಪೊಸೆಸಿವ್ ಅನ್ನುವಂಥದ್ದು ಪ್ರೀತಿ ಅನಿಸುತ್ತೆ. ಹೌದು, ಇಷ್ಟೆಲ್ಲ ನನಗೆ ಕೇರ್ ಮಾಡ್ತಾರೆ, ಇಷ್ಟೆಲ್ಲ ನನಗೆ ಪ್ರೀತಿ ಕೊಡ್ತಾರೆ, ಹೌದು ಇದು ನಿಜವಾದ ಪ್ರೀತಿ, ಹೌದು ಇವರಿಷ್ಟೆಲ್ಲ ನನಗೆ ಕಾಳಜಿ ಮಾಡ್ತಾರೆ, ಹಾಗೂ ನಿಮ್ಮ ಬಗ್ಗೆ ಬಹಳ ತಿಳ್ಕೊಂಡು ಬಿಡ್ತಾರೆ. ಇನಿಷಿಯಲ್ ಸ್ಟೇಜಸ್ನಲ್ಲೇ ನಿಮ್ಮ ಬಗ್ಗೆ ಬಹಳಷ್ಟು, ನಿಮ್ಮ ಲೈಫ್ ಬಗ್ಗೆ ನಿಮ್ಮ ಇಷ್ಟ ಏನು, ನಿಮ್ಮ ಕಷ್ಟ ಏನು ಎಲ್ಲ ಗೊತ್ತಾಗುತ್ತೆ. ಸೊ ನೀವು ಕೇಳ್ಬೋದು ಪ್ರಾಬ್ಲಮ್ ಏನಾಗುತ್ತೆ ಇವಾಗ, ಇದು ಚೆನ್ನಾಗೇ ಇದೆಯಲ್ಲ, ಈ ರಿಲೇಷನ್ಶಿಪ್ ಚೆನ್ನಾಗೇ ಇದೆಯಲ್ಲ. ಈ ರಿಲೇಷನ್ಶಿಪ್ ಚೆನ್ನಾಗಿರೋದಿಲ್ಲ, ಹೋಗ್ತಾ ಹೋಗ್ತಾ ಇಟ್ ಟರ್ನ್ಸ್ ಟಾಕ್ಸಿಕ್. ಹೇಗೆ ಅಂತ ಹೇಳ್ತೀನಿ. ಸೊ ಯಾವಾಗ ನಿಮ್ಮ ಒಂದು ಟ್ರಸ್ಟ್ನ ಅವ್ರು ಗೇನ್ ಮಾಡ್ತಾರೆ, ಅಂದರೆ ನೀವು ಅವ್ರನ್ನ ಬ್ಲೈಂಡಾಗಿ ನಂಬುವ ಒಂದು ಸ್ಥಿತಿಗೆ ತರ್ತಾರೆ.
ತುಂಬ ಗಿಫ್ಟ್ಸ್ನ ಕೊಡುವಂಥದ್ದು, ತುಂಬ ಹೊತ್ತು ಮಾತಾಡುವಂಥದ್ದು. ಸೊ ನಿಮ್ಗೇನು ಅನಿಸುತ್ತೆ ಅಂದರೆ ನಿಮಗೊಂದು ಅಡಿಕ್ಷನ್ ಫೀಲ್ ಬರುತ್ತೆ, ಇವರೇ ಬೇಕು, ಇವ್ರ ಜೊತೆನೇ ಎಲ್ಲ ಹಂಚ್ಕೋಬೇಕು ನಾನು, ಇವರಿಲ್ಲದೆ ನನ್ನ ಲೈಫ್ನಲ್ಲಿ ಇನ್ನೇನು ನಡೆಯೋದೇ ಇಲ್ಲ. ಇವ್ರ ಪರ್ಮಿಷನ್ ಕೇಳೋಕ್ಕೂ ಶುರು ಮಾಡಿಬಿಡ್ತೀರಾ ಈ ಸ್ಟೇಜ್ನಲ್ಲಿ. ಇವ್ರು ಏನು ಇಷ್ಟಪಡ್ತಾರೆ ಆ ಬಟ್ಟೆ ಹಾಕ್ಕೊಳ್ಳೋದು, ಇವ್ರು ಹೇಗಿರು ಅಂತಾರೆ ಹಾಗಿರುವಂಥದ್ದು, ಇಂಥದ್ದನ್ನೆಲ್ಲ ಈ ಸ್ಟೇಜಲ್ಲಿ ನೀವು ಮಾಡ್ತಾ ಹೋಗ್ತೀರಾ. ನಿಮ್ಮ ಪ್ರಕಾರವಾಗಿ ಇದು ನಾನು ಪ್ರೀತಿ ಅವ್ರಿಗೆ ಕೊಡ್ತಾ ಇರೋದು, ಅವ್ರು ಹೇಳಿದಾಗೆ ನಾನು ನಡ್ಕೊಂಡ್ರೆ ಅದು ನನ್ನ ಪ್ರೀತಿ ಅವರಿಗೆ ಅಂತ ನೀವು ಹಾಗೆ ರೆಸಿಪ್ರೊಕೇಟ್ ಮಾಡ್ಕೊಂಡು ಹೋಗ್ತೀರಾ, ಅವರ ಒಂದು ಎನರ್ಜಿಗೆ ಮ್ಯಾಚ್ ಮಾಡ್ಕೊಂಡು ಹೋಗ್ತೀರಾ. ಸೊ ಈ ಸ್ಟೇಜ್ನಲ್ಲಿ ಏನೂ ಪ್ರಾಬ್ಲಮ್ ಅಂತ ಇರೋದಿಲ್ಲ. ಬಿಕಾಸ್ ಐ ವುಡ್ ಶೋರ್ಲಿ ಸೇ ಇದೊಂಥರ ಹನಿಮೂನ್ ಫೇಸ್ ಅಂತ ಹೇಳ್ತೀವಿ. ಈ ಸ್ಟೇಜ್ನಲ್ಲಿ ಯೂಶಲಿ ಪ್ರಾಬ್ಲಮ್ ಯಾರಿಗೂ ಏನೂ ಗೊತ್ತಾಗೋದೇ ಇಲ್ಲ, ಇದೊಂದು ಪ್ರಾಬ್ಲಮ್ ಅಂತ ಗೊತ್ತಾಗೋದಿಲ್ಲ. ಎರಡನೇ ಸ್ಟೇಜ್ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಕುಂದುಕೊರತೆಗಳನ್ನ ಹುಡುಕ್ತಾರೆ. ಅಂದರೆ ಇನ್ವ್ಯಾಲಿಡೇಷನ್ ಅನ್ನುವಂಥ ಒಂದು ಟೆಕ್ನಿಕ್ನ ಯೂಸ್ ಮಾಡ್ತಾರೆ. ಇದೇನಾಗಿರುತ್ತೆ ಅಂದರೆ, ನೋಡು ಇದು ಸರಿ ಇಲ್ಲ, ನೋಡು ನೀನು ಈ ರೀತಿಯಾಗಿರೋದು ಸರಿ ಇರೋದಿಲ್ಲ, ನಾನು ಹೇಳ್ದಾಗ ಮಾಡಿದ್ರೇ ನೀನು ಉದ್ಧಾರ ಆಗ್ತೀಯ ನಿನ್ನ ಲೈಫ್ನಲ್ಲಿ, ಅಥವಾ ನೀನು ಬೇರೆಯವರೆಲ್ಲ ಏನೇನು ಹೇಳ್ತಾರೆ ಅದನ್ನ ನೀನು ಮಾಡಬಾರ್ದು. ಸೊ ಈ ಒಂದು ಸ್ಟೇಜ್ನಲ್ಲಿ ಯೂಶಲಿ ನಿಮ್ಮ ಫ್ರೆಂಡ್ಸ್ನ ಅಥವಾ ನಿಮ್ಮ ಹತ್ರದವ್ರನ್ನ ನೀವು ಕಳ್ಕೊಂಡಿರ್ತೀರ, ಅವರಿಂದ ದೂರ ಆಗಿರ್ತೀರ. ಅದೇ ಅವ್ರ ಗೋಲ್ ಆಗಿರೋದು. ಯಾಕೆಂದರೆ ಅವರು ಆ ಪ್ರೀತಿ ಅನ್ನೋದು ಅವರಲ್ಲಿ ಮಾತ್ರ ಸಿಗಬೇಕು ಅನ್ನುವ ಒಂದು ಗೋಲ್ ಸೆಟ್ನ ಇಟ್ಕೊಂಡು ನಿಮ್ಮನ್ನು ಅವ್ರ ಲೈಫ್ನಲ್ಲಿ ಆಹ್ವಾನ ಮಾಡ್ಕೊಂಡಿರ್ತಾರೆ. ಸೊ ಫಸ್ಟ್ ಸ್ಟೇಜ್ನಲ್ಲಿ ಅದನ್ನ ಅವ್ರು ಪ್ರೂವ್ ಮಾಡಿಬಿಟ್ಟಿರ್ತಾರೆ. ಸೊ ನೋಡು, ನನ್ನಷ್ಟು ಹುಚ್ಚನ ಹಾಗೆ ನನ್ನಷ್ಟು ಹುಚ್ಚಿಯಾಗಿ ಪ್ರೀತಿಸೋರು ನಿನ್ನ ಲೈಫ್ನಲ್ಲಿ ಯಾರೂ ಸಿಗೋದಿಲ್ಲ. ಸೊ ನೀನು ನನ್ನ ಜೊತೆನೇ ಇರಬೇಕು ಅನ್ನುವಂಥ ಭಾವನೆನ ಮೂಡಿಸ್ತಾ ಹೋಗ್ತಾರೆ. ಸೊ ಎರಡನೇ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಇನ್ವ್ಯಾಲಿಡೇಷನ್ ಮಾಡ್ತಾರೆ. ಈ ಸ್ಟೇಜಲ್ಲಿ ನಿಮಗೆ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ. ಸೊ ಈ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಅವ್ರು ಹೇಳೋಕ್ಕೆ ಟ್ರೈ ಮಾಡ್ತಾರೆ. ನೋಡು, ನೀನು ಡ್ರೆಸ್ಸಿಂಗ್ ಸೆನ್ಸ್ ಸರಿ ಇಲ್ಲ, ನಾನು ಹೇಳ್ದಾಗೆ ಡ್ರೆಸ್ ಮಾಡಿದ್ರೇ ಚೆನ್ನಾಗಿ ಕಾಣ್ತೀಯ. ಸೊ ನಿಮ್ಮಲ್ಲಿ ಬದಲಾವಣೆನ ತರೋಕ್ಕೆ ಮೇಜರ್ ಬದಲಾವಣೆಗಳನ್ನ ತರ್ತಾರೆ. ನೋಡು, ನೀನು ಕೆಲಸ ಬಿಟ್ಬಿಡು ಅಂದರೆ ಮೇಜರ್ ಡಿಸಿಷನ್ಸ್ನ ಇವ್ರು ತೊಗೊಳಕ್ಕೆ ಈ ಒಂದು ಸ್ಟೇಜ್ನಲ್ಲಿ ಟ್ರೈ ಮಾಡ್ತಾರೆ. ಯಾಕೆ ಹೇಳ್ತಾರೆ ಇದನ್ನು ಅಂದರೆ, ನಿನಗೆ ಒಳ್ಳೆಯ ಡಿಸಿಷನ್ ತೊಗೊಳಕ್ಕಾಗಲ್ಲ. ಸೊ ನಿನ್ನ ಲೈಫ್ನ ನಾನು ಬೆಟರ್ ಮಾಡ್ತಾಯಿದ್ದೀನಿ, ನಿನ್ನ ಲೈಫ್ನ ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ, ಇನ್ಯಾರೂ ನಿನಗೆ ಒಳಿತನ್ನು ಬಯಸೋದಿಲ್ಲ, ನಾನು ಮಾತ್ರ ಬಯಸೋದು. ಸೊ ಇವರು ಈ ಒಂದು ಸ್ಟೇಜಲ್ಲಿ ನಿಮ್ಮನ್ನ ವೀಕ್ ಮಾಡೋದೊಂದು ಗೋಲ್, ಮೈಂಡಲ್ಲಿ ಅದೊಂದು ಗೋಲ್ ಇರುತ್ತೆ. ನಿಮ್ಮನ್ನು ವೀಕ್ ಮಾಡಬೇಕು, ಹಾಗೂ ನಿಮ್ಮನ್ನು ಬಲಹೀನವಾಗಿ ನಿಮ್ಮ ಸೆಲ್ಫ್ ಎಸ್ಟೀಮ್ನ ಕುಗ್ಗಿಸ್ಬೇಕು, ನಿಮ್ಮ ಕಾನ್ಫಿಡೆನ್ಸ್ನ ಕುಗ್ಗಿಸ್ಬೇಕು. ಯಾಕೆ ಇದನ್ನು ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಇದನ್ನು ಅವ್ರು ಏನಕ್ಕೆ ಮಾಡ್ತಾರೆ ಅಂದರೆ, ನಿಮ್ಮನ್ನು ವೀಕ್ ಮಾಡಿದಾಗ ಅವ್ರಿಗೇನು ಬೇಕೋ ಅದು ಸಿಗುತ್ತೆ ರಿಲೇಷನ್ಶಿಪ್ನಲ್ಲಿ. ಅವ್ರಿಗೆ ಈಕ್ವಲ್ ಆಗಿರುವಂಥ ಪಾರ್ಟ್ನರ್ ಬೇಕಿರೋದಿಲ್ಲ. ಸೊ ನೀವು ಇದು ಯಾವ್ಯಾವ ರಿಲೇಷನ್ಶಿಪ್ಪಲ್ಲಿ ನಡಿಬೋದು ಅಂತ ಕೇಳಿದ್ರೆ, ಇದು ಯಾವ ರಿಲೇಷನ್ಶಿಪ್ಪಲ್ಲಾದರೂ ನಡಿಬೋದು. ಇದು ಒಂದು ಪ್ರೀತಿಯ ಸಂಬಂಧದಲ್ಲಾಗ್ಬೋದು, ಮ್ಯಾರೇಜಲ್ಲಾಗ್ಬೋದು, ಅಪ್ಪ ಅಮ್ಮನ ರಿಲೇಷನ್ಶಿಪ್ ಅಂದರೆ ನಿಮ್ಮ ಅಪ್ಪ ಅಮ್ಮ ಹೀಗೆ ನಿಮ್ಮ ಹತ್ರ ವರ್ತಿಸಬಹುದು. ಫ್ರೆಂಡ್ಶಿಪ್ನಲ್ಲೂ ಈ ಥರದ್ದೊಂದು ಪ್ರಾಬ್ಲಮ್ಸ್ ಆಗಬಹುದು. ವರ್ಕ್ ಪ್ಲೇಸ್ನಲ್ಲೂ ಆಗಬಹುದು. ಓಕೆ, ಯಾಕೆ ಇದನ್ನು ಈಗ ವರ್ಕ್ ಪ್ಲೇಸ್ನಲ್ಲಿ ಯಾಕೆ ಇದನ್ನು ಮಾಡ್ತಾರೆ ಅಂದರೆ, ನೀವು ಬೇರೆ ಕಡೆಗೆ ಹೋಗದೆ ಇರೋ ಹಾಗೆ ಮಾಡ್ತಾರೆ. ನೀವು ಎಷ್ಟೇ ನಿಮ್ಮ ಟ್ಯಾಲೆಂಟ್ನ ಕಂಪ್ಲೀಟಾಗಿ ಸಕ್ ಮಾಡ್ಕೊಳ್ಳೋಕ್ಕೆ ನಿಮ್ಮಲ್ಲೇನೋ ಪ್ರಾಬ್ಲಮ್ ಇದೆ ಅನ್ನುವಂಥ ಭಾವನೆಯನ್ನು ಮೂಡಿಸ್ತಾರೆ. ಸೊ ಈ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಬೇರೆ ಕಡೆ ಅಪ್ಲೈ ಮಾಡೋಕ್ಕೂ ಇಷ್ಟ ಆಗೋದಿಲ್ಲ. ಅಯ್ಯೋ, ನನಗೆ ಜಾಬ್ ಸಿಗುತ್ತೋ ಇಲ್ಲವೋ, ಯಾಕಂದರೆ ಇಲ್ಲೇ ಇಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಇಲ್ಲೇ ನಾನು ಸರಿಯಾಗಿ ವರ್ಕ್ ಮಾಡ್ತಾಯಿಲ್ಲ. ಸೊ ನೀವು ಎಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದರೂ ಅವರು ಅದನ್ನು ವ್ಯಾಲಿಡೇಟ್ ಮಾಡೋದಿಲ್ಲ, ಅದನ್ನು ಅವರು ಗೌರವಿಸುವುದಿಲ್ಲ, ಅದನ್ನು ಅವರು ಖುಷಿಪಟ್ಟು ಹೊಗಳೋದಿಲ್ಲ. ಸೊ ನೀವು ಯಾವ ಒಂದು ರಿಲೇಷನ್ಶಿಪ್ಸ್ನೆಲ್ಲ ತೊರೆದು ಅವರೇ ನನಗೆಲ್ಲ ಅಂತ ನೀವು ಬಂದಿರ್ತೀರ ಅವ್ರ ಲೈಫಾಗ ಟೈಮ್ನೆಲ್ಲ. ಸೆಕೆಂಡ್ ಸ್ಟೇಜ್ನಲ್ಲಿ ಹೇಳೋದ್ನಲ್ಲ, ತುಂಬ ಜನರನ್ನ ನೀವು ದೂರ ಮಾಡ್ಕೊಂಡಿರ್ತೀರ. ಯಾರು ಅವ್ರನ್ನ ಸೇರಬೇಡ ಇವ್ರನ್ನ ಸೇರಬೇಡ ಅಂತ ಅವ್ರು ಹೇಳಿರೋದ್ರಿಂದ ಅವ್ರನ್ನ ನೀವು ಫಾಲೋ ಮಾಡ್ತಿರ್ತೀರ. ಅವ್ರು ಸರಿ ಇಲ್ಲ ಅಂತ ಹೇಳ್ತಾರೆ, ನಾನು ಹೇಳಿದಾಗೆ ನೀನು ಇರಬೇಕು ಅಂತ ಅವರು ಕಂಡೀಷನ್ ಮಾಡಿಬಿಟ್ಟಿರ್ತಾರೆ ಈ ಸ್ಟೇಜ್ನಲ್ಲಿ. ಸೊ ಅವ್ರು ಇನ್ವ್ಯಾಲಿಡೇಷನ್ ಏನಕ್ಕೆ ಮಾಡ್ತಾ ಇರ್ತಾರೆ ಅಂದರೆ, ನಿಮ್ಮನ್ನು ವೀಕ್ ಮಾಡೋದು ಬಿಟ್ಟರೆ ನಿಮ್ಮನ್ನು ಸ್ಟ್ರಾಂಗ್ ಮಾಡೋದು ಅವ್ರ ಎಜೆಂಡಾ ಆಗಲ್ಲ. ಅವರ ಪ್ರಕಾರವಾಗಿ, ನಾರ್ಸಿಸಿಸ್ಟ್ ಪೀಪಲ್ ಪ್ರಕಾರವಾಗಿ ಒಬ್ಬ ವ್ಯಕ್ತಿಯನ್ನು ಸ್ಟ್ರಾಂಗ್ ಮಾಡಿಬಿಟ್ರೆ ಅವರು ಹೊರಟು ಬಿಡ್ತಾರೆ. ಅಂದರೆ ಅವ್ರಿಗೆ ಆ ಫ್ರೀಡಮ್ ಸಿಗುತ್ತೆ, ನನ್ನನ್ನು ಬಿಟ್ಟು ಹೋಗಿಬಿಡ್ತಾರೆ. ಅದರಿಂದ ನಾನು ಅವ್ರನ್ನ ವೀಕ್ ಮಾಡಿದ್ರೇ ಅವ್ರು ನನ್ನ ಲೈಫ್ನಲ್ಲಿ ಇರ್ತಾರೆ ಅನ್ನೋದಕ್ಕೋಸ್ಕರ ನಿಮ್ಮಲ್ಲಿ ಇಲ್ಲದೆ ಇರುವಂಥ ಗುಣಗಳನ್ನ ಗ್ಯಾಸ್ ಲೈಟಿಂಗ್ ಅಂತ ಕೂಡ ನಾವು ಹೇಳ್ತೀವಿ. ನಿನ್ನಲ್ಲೇನೋ ಪ್ರಾಬ್ಲಮ್, ಏನೋ ಕುಂದುಕೊರತೆ ಇದೆ ಅಂತ ಕೊಂಕು ಮಾತಾಡಿ ಹೇಳ್ತಾ ಇರ್ತಾರೆ. ಸೊ ಈ ಒಂದು ಸ್ಟೇಜ್ನಲ್ಲಿ ಇನ್ವ್ಯಾಲಿಡೇಷನ್ ಮಾಡಿದಾಗ ಕೆಲವು ಕೇಸಸಲ್ಲಿ ನಾನು ನೋಡಿರುವ ಹಾಗೆ ರೆಬಿಲಿಯನ್ಸ್ ಆಗಿಬಿಡ್ತಾರೆ. ಅಂದರೆ ನೀನೇನು ಈ ಥರ ಮಾಡ್ತಾ ಇದೆಯಾ, ಇದು ಸರಿ ಇಲ್ಲ. ಸೊ ಈ ಸ್ಟೇಜ್ ಒಂಥರ ಟೆಸ್ಟಿಂಗ್ ಸ್ಟೇಜ್ ಕೂಡ ಆಗಿರುತ್ತೆ.
ಏಕೆಂದರೆ ಕೆಲವರು ಇದರಿಂದ ಆಚೆ ಬಂದುಬಿಡ್ತಾರೆ, ಅವ್ರಿಗೆ ಇಷ್ಟ ಆಗೋದಿಲ್ಲ. ಒಳ್ಳೆಯ ಪರ್ಸನ್, ಅವರ ಬಗ್ಗೆ ಅರಿವಿರುವಂಥವರು, ಸೆಲ್ಫ್ ಅವೇರ್ ಆಗಿರುವಂಥ ಜನರು ಇದನ್ನು ಟಾಲರೇಟ್ ಮಾಡೋದಿಲ್ಲ. ಅವರು ಈ ಒಂದು ರಿಲೇಷನ್ಶಿಪ್ನಲ್ಲಿ ಸೆಕೆಂಡ್ ಸ್ಟೇಜ್ಗೆ ಕಟ್ ಆಫ್ ಮಾಡಿಬಿಡ್ತಾರೆ. ಏಕೆಂದರೆ ಅವ್ರೇನಾದರೂ ಇಂಡಿಪೆಂಡೆಂಟ್ ಆಗಿದ್ದರೆ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದರೆ, ಅವರ ಲೈಫ್ ಚೆನ್ನಾಗಿದೆ ಅಂದಾಗ ಈ ಥರ ಒಂದು ಟ್ರೀಟ್ಮೆಂಟ್ನ ಅವರು ತೊಗೊಳ್ಳೋದಿಲ್ಲ. ನೋಡು, ನೀನು ಮೊದಲಿದಾಗಿಲ್ಲ, ನನಗಿದು ಇಷ್ಟ ಆಗ್ತಾಯಿಲ್ಲ, ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಈ ಸ್ಟೇಜ್ನಲ್ಲಿ ಅವರು ಒಂದು ಟೆಸ್ಟಿಂಗ್ ಟೈಮ್ ಅಂತ ಇಟ್ಕೊಂಡಿರ್ತಾರೆ ನಾರ್ಸಿಸಿಸ್ಟ್. ನಾನು ಹೀಗೆಲ್ಲ ಎಕ್ಸ್ಟ್ರೀಮ್ ಲೆವೆಲ್ಗೆ ವರ್ತಿಸಿದಾಗ ಇವರು ಅದಕ್ಕೆ ಹೇಗೆ ಸ್ಪಂದಿಸ್ತಾರೆ ಅಂತ ಟೆಸ್ಟ್ ಮಾಡ್ತಿರ್ತಾರೆ. ಸೊ ಈ ಟೈಮ್ನಲ್ಲಿ ಕೆಲವರು ಗೆಲ್ತಾರೆ, ಕೆಲವರು ಸೋಲ್ತಾರೆ. ಗೆಲ್ಲೋರು ಯಾರಾಗಿರ್ತಾರೆ, ರಿಲೇಷನ್ಶಿಪ್ನ ಬ್ರೇಕ್ ಮಾಡಿಬಿಡ್ತಾರೆ, ಮಾತು ಬಿಟ್ಬಿಡ್ತಾರೆ, ಅಂದರೆ ಬ್ರೇಕ್ ಆಗೋಗುತ್ತೆ. ಕೆಲವು ಜನ ಏನು ಮಾಡ್ತಾರೆ ಅಂದರೆ, ಹೌದು ನನ್ನಲ್ಲೇನೋ ಪ್ರಾಬ್ಲಮ್ ಇದೆ, ವೀಕ್ ಆಗ್ತಾರೆ, ಸೊ ಅವ್ರು ಸೋಲ್ತಾರೆ. ಅದೇನಾಗುತ್ತೆ ಅಂದರೆ ನೆಕ್ಸ್ಟ್ ಸ್ಟೇಜ್ಗೂ ಹೋಗುತ್ತೆ, ಡಿಸ್ಕಾರ್ಡಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ಈ ಸ್ಟೇಜ್ನಲ್ಲಿ ಏನಾಗುತ್ತೆ ಅಂದರೆ, ನೀವು ಈ ಒಂದು ಥರ್ಡ್ ಸ್ಟೇಜ್ನಲ್ಲಿ ಅವ್ರು ಏನೇನು ಹೇಳ್ತಾರೆ ಎಲ್ಲ ಮಾಡ್ತಿರ್ತೀರ. ಒಂಥರ ಜೈಲಿನ ಪರಿಸ್ಥಿತಿ ಆಗೋಗಿರುತ್ತೆ, ನೀವೆಲ್ಲೂ ಹೋಗೋಕ್ಕಾಗೋದಿಲ್ಲ. ಅವ್ರ ಪರ್ಮಿಷನ್ ಕೇಳ್ಕೊಂಡೆ, ಈಗ ಒಬ್ರ ಹತ್ರ ಮಾತಾಡಬೇಕು ಅಂದರೆ ಅವ್ರೇನಾದರೂ ಗೊತ್ತಾಗ್ಬಿಟ್ರೆ ಅವ್ರಿಗೆ ನಾನು ಈ ಥರ ಮಾಡಿದ್ದು. ಸೊ ನೀವು ಭಯದಲ್ಲಿ ಜೀವನ ಮಾಡ್ತಿರ್ತೀರ. ಆ್ಯಂಗ್ಸೈಟಿ ತುಂಬ ಇರುತ್ತೆ, ಡಿಪ್ರೆಷನ್ಗೆ ಹೋಗಿರ್ಬೋದು, ಸ್ಯಾಡ್ನೆಸ್ ಇರಬಹುದು, ಹಾಗೂ ಜನರ ಸಂಪರ್ಕ ಮಾಡೋಕ್ಕೆ ಸೋಷಲ್ ಆ್ಯಂಗ್ಸೈಟಿ ಅಂತೀವಿ. ಸೋಷಲ್ ಆ್ಯಂಗ್ಸೈಟಿ ಕೂಡ ಈ ಒಂದು ಥರ್ಡ್ ಸ್ಟೇಜ್ನಲ್ಲಿ ಬಂದಿರಬಹುದು. ಸೊ ಈ ಥರ್ಡ್ ಸ್ಟೇಜ್ ಇಸ್ ಅ ಟೆರಿಬಲ್ ಸ್ಟೇಜ್. ಈ ಸ್ಟೇಜ್ನಲ್ಲಿ ಏನಾಗುತ್ತೆ ಅಂದರೆ, ಕೆಲವ್ರು ಏನು ಮಾಡ್ತಾರೆ, ಅವ್ರಿಗೇನೇನು ಬೇಕೋ ಎಲ್ಲ ರೀತಿಯಾದ ಕಂಫರ್ಟ್ನ ಆ ವ್ಯಕ್ತಿಯಿಂದ ಪಡೆದು ಇನ್ನೇನು ಸಿಗಲ್ಲ ಅಂದಾಗ ಬಿಸಾಕ್ಬಿಡ್ತಾರೆ. ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಈ ವ್ಯಕ್ತಿಯಿಂದ ಏನೇನು ಒಳ್ಳೇದಾಗಬೇಕೋ ಎಲ್ಲನೂ ಪಡೆದು ಅವ್ರನ್ನ ಕಟ್ ಆಫ್ ಮಾಡಿಬಿಡೋದು, ಕಾರಣ ಇಲ್ಲದೆ ಡಿಸ್ಕಾರ್ಡ್ ಮಾಡುವಂಥದ್ದು ಥರ್ಡ್ ಸ್ಟೇಜ್ನಲ್ಲಿ. ಸೊ ಮತ್ತೆ ಆ ಒಂದು ಸೈಕಲ್ ಶುರು ಆಗುತ್ತೆ. ಬ್ಯಾಕ್ ಆ್ಯಂಡ್ ಫೋರ್ತ್ ಅಂತಲೂ ಹೇಳ್ತೀವಿ. ಮತ್ತೆ ಅವ್ರ ಲೈಫಲ್ಲಿ ಬರ್ತಾರೆ, ಹೋಗ್ತಾರೆ, ಅವ್ರಿಗೆ ಯಾವಾಗ ಬೇಕೋ ಮಾತಾಡ್ತಾರೆ, ಅವ್ರು ಅಂದರೆ ನಿಮ್ಮನ್ನ ತುಂಬ ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ಮ ಲೈಫ್ನ ವ್ಯಾಲ್ಯೂ ಮಾಡೋದಿಲ್ಲ, ನಿಮ್ಮ ಟೈಮ್ನ ವ್ಯಾಲ್ಯೂ ಮಾಡೋದಿಲ್ಲ ಈ ಲಾಸ್ಟ್ ಸ್ಟೇಜ್ನಲ್ಲಿ. ಸೊ ನೀವು ಅವ್ರು ಯಾವಾಗ ಕಾಲ್ ಮಾಡ್ತಾರೋ, ಅವ್ರು ಯಾವಾಗ ಮೆಸೇಜ್ ಮಾಡ್ತಾರೋ, ಅವ್ರು ಯಾವಾಗ ನಂಗೆ ಸಿಗ್ತಾರೋ, ಅವ್ರು ಯಾವಾಗ ಬರ್ತಾರೋ, ಸೊ ಒಂದು ಆ್ಯಂಗ್ಸೈಟಿ, ಆತಂಕದಲ್ಲಿರ್ತೀರ. ನಿದ್ದೆ ಸರಿಯಾಗಿ ಮಾಡಲ್ಲ, ನಿಮ್ಮನ್ನು ನೀವು ಸರಿಯಾಗಿ ನೋಡ್ಕೊಳ್ಳಲ್ಲ. ಈ ಒಂದು ಸ್ಟೇಜ್ನಲ್ಲಿ ಕೆಲವರಿಗೆ ವೆಯ್ಟ್ ಗೇನ್ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಅವರ ಒಂದು ಬಾಡಿಯಲ್ಲಿ ಬಹಳ ಚೇಂಜಸ್ ಬರುತ್ತೆ, ಹೆಲ್ತ್ ಕಾಂಪ್ಲಿಕೇಶನ್ಸ್ ಬರುತ್ತೆ. ಸೊ ನೀವು ಕೇಳ್ಬೋದು, ಏನಿದಕ್ಕೆ ಪರಿಹಾರ ಏನು ಅಂತ. ಪರಿಹಾರ ಏನೂ ಇಲ್ಲ, ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ. ಅರಿವಿದ್ದಾಗ ಇದರಿಂದ ಆಚೆ ಬರೋದು ಸುಲಭ ಆಗುತ್ತೆ. ಅದಕ್ಕೆ ನಾನು ಈ ಥರ ವೀಡಿಯೋಸ್ ಮಾಡುವಂಥದ್ದು, ನಿಮಗೆ ಹೆಲ್ಪ್ ಆಗಲಿ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು. ಸೊ ನಿಮಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂದರೆ ಅಫ್ಕೋರ್ಸ್ ಇವಾಗ ಒಂದೇನಾಗುತ್ತೆ ಅಂದರೆ ಸೇಫ್ಟಿ. ನಿಮಗೆ ಆ ವ್ಯಕ್ತಿ ಜೊತೆ ಒಂದು ಸೇಫ್ ಆಗಿರುವಂಥ ಫೀಲ್ ಬರ್ತಾ ಇಲ್ಲ ಅಂದರೆ ನಿಮಗೆಲ್ಲ ರೈಟ್ಸ್ ಇದೆ ನೋ ಅಂತ ಹೇಳೋದಕ್ಕೆ, ಹಾಗೂ ಆ ರಿಲೇಷನ್ಶಿಪ್ ಬೇಡ ಅಂತ ಹೇಳೋದಕ್ಕೆ. ನಿಮ್ಮನ್ನು ನೀವೇ ಬಲವಂತವಾಗಿ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್, ನೋವು ಕೊಡುವಂಥ ರಿಲೇಷನ್ಶಿಪ್ನಲ್ಲಿ ಇರುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಸೊ ಯಾವ ಸ್ಟೇಜ್ನಲ್ಲಿದ್ದೀರಾ ಅಂತ ಯೋಚನೆ ಮಾಡಿ, ಮತ್ತು ತುಂಬ ಈಸಿಯಾಗಿ ಯಾರಿಗೂ ಸಿಗಬಾರ್ದು ಲೈಫ್ನಲ್ಲಿ. ತುಂಬ ಬೇಗ ಕೂಡ ಯಾವ ವಿಷಯವನ್ನು ನಂಬಬಾರ್ದು. ಟೈಮ್ ಕೊಡಿ, ಒಬ್ಸರ್ವ್ ಮಾಡಿ, ಅವ್ರ ಇಂಟೆನ್ಷನ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ಹಾಗೂ ಮಾತು ಕಮ್ಮಿ ಇಟ್ಕೊಳ್ಳಿ. ಒಂದು ರಿಲೇಷನ್ಶಿಪ್ ಹೊಸದಾಗಿ ನೀವು ಪರಿಚಯ ಆಗ್ತಾ ಇದ್ದೀರಾ ಅಂದರೆ ಮಾತು ಕಮ್ಮಿ ಇಟ್ಕೊಳ್ಳಿ. ಅವ್ರು ಯಾವ ರೀತಿಯಾಗಿ ನಿಮ್ಮ ಹತ್ರ ವರ್ತಿಸ್ತಿದೆ, ಅವ್ರ ಉದ್ದೇಶ ಏನು, ಅವರ ಇಂಟೆನ್ಷನ್ ಏನು ಅಂತ ನಿಮಗೆ ಅವರ ಹಾವಭಾವದಲ್ಲೇ ಆಗಿರಲಿ, ಅವರು ವರ್ತಿಸುವ ರೀತಿಯಲ್ಲೇ ಆಗಿರಲಿ ಗೊತ್ತಾಗುತ್ತೆ. ಹಾಗೂ ಒಂದೊಂದು ಸಲ ಹೌದು, ಪ್ರೀತಿ ಅನ್ನುವಂಥದ್ದು ಟ್ರಸ್ಟ್ನಲ್ಲಿರುತ್ತೆ. ಏನು ಎಲ್ಲವನ್ನು ನಾವು ಒಂದು ರೀತಿಯಾಗಿ ಅನುಮಾನವಾಗಿ ನೋಡೋದ್ರಲ್ಲಿ ಇಟ್ಸ್ ನಾಟ್ ಗುಡ್ ಟು ಸಿ ಎವ್ರಿಥಿಂಗ್ ಇನ್ ಅ ಬ್ಯಾಡ್ ವೇ ಅಲ್ವಾ. ಸೊ ನೀವು ಒಂದು ಲೆವೆಲ್ವರೆಗೂ ನೋಡು, ಇಷ್ಟು ದಿನ ನಾನು ಈ ಒಂದು ರಿಲೇಷನ್ಶಿಪ್ಗೆ ಟೈಮ್ ಕೊಡ್ತೀನಿ, ಇಷ್ಟು ಚಾನ್ಸಸ್ ಕೊಡ್ತೀನಿ, ಮೇ ಬಿ 3 ಚಾನ್ಸ್ ಕೊಡ್ತೀನಿ, ಈ ವ್ಯಕ್ತಿಗೆ ಬದಲಾಗೋದಕ್ಕೆ 3 ಚಾನ್ಸಸ್ ಕೊಡ್ತೀನಿ, ಅಥವಾ 6 ತಿಂಗಳು ಟೈಮ್ ಕೊಡ್ತೀನಿ, ಅಥವಾ 3 ತಿಂಗಳು ಟೈಮ್ ಕೊಡ್ತೀನಿ. ಸೊ ನಿಮ್ಮ ಪ್ರಕಾರವಾಗಿ ನೀವೊಂದು ಟೈಮ್ ಲೈನ್ ಇಟ್ಕೊಳ್ಳಿ, ಅದು ಭಾಳ ಮುಖ್ಯ ಆಗುತ್ತೆ. ಆ ಟೈಮ್ ಲೈನ್ನ ಮೀರಿ ಕೂಡ ನೀವೊಂದು ವಾರ್ನಿಂಗ್ ಕೊಟ್ಟು ಕೂಡ, ಅಥವಾ ನೀವು ಅವ್ರಿಗೆ ಹೇಳಿ ಕೂಡ ಆ ವ್ಯಕ್ತಿ ಬದಲಾಗ್ತಾ ಇಲ್ಲ ಅಂದಾಗ ಅವ್ರು ಬೇಕಾ ಬೇಡವಾ ಅಂತ ಅವ್ರು ಡಿಸಿಷನ್ ಮಾಡೋದಲ್ಲ. ಅಂದರೆ ನೀವು ಬೇಕಾ ಬೇಡವಾ ಅನ್ನೋದು ಅವ್ರು ಡಿಸಿಷನ್ ಮಾಡೋದಲ್ಲ, ನಿಮಗೆ ಅವ್ರು ಬೇಕಾ ಬೇಡವಾ ಅನ್ನುವಂಥ ಡಿಸಿಷನ್ನ ನೀವು ತೊಗೋಬೇಕಾಗತ್ತೆ. ಅದೆಲ್ಲ ಹೇಗೆ ಮಾಡುವಂಥದ್ದು ಅರ್ಥ ಮಾಡ್ಕೋಬೇಕಾಗತ್ತೆ. ನಿಮ್ಮನ್ನು ಯಾರಾದರೂ ತುಳಿತಾ ಇದ್ದಾರೆ, ಬೇಜಾರು ಮಾಡ್ತಾ ಇದ್ದಾರೆ,
ಅಥವಾ ನಿಮಗೆ ರೆಸ್ಟ್ಲೆಸ್ ಫೀಲ್ ಆಗ್ತಾ ಇದೆ, ಒಬ್ಬ ವ್ಯಕ್ತಿಯನ್ನು ಮೀಟ್ ಮಾಡಿದಾಗ ಅಥವಾ ಅವ್ರ ಜೊತೆ ಮಾತಾಡಿದಾಗ ನಿಮಗೆ ಒಂದು ಕಂಫರ್ಟಬಲ್ ಫೀಲ್ ಬರ್ತಾ ಇಲ್ಲ ಅಂದಾಗ ನಿಮ್ಮ ಬಾಡಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದೆ, ನೋಡು ಇದೇನೋ ಸರಿ ಇಲ್ಲ ಅನಿಸ್ತಾ ಇದೆ ಅಂತ. ಸೊ ಆ ಒಂದು ಸೈನ್ಸ್, ಆ ಒಂದು ಚಿಹ್ನೆ, ಇಂಟ್ಯೂಷನ್ ಅಂತ ಕೂಡ ಹೇಳ್ತೀವಿ. ನಿಮ್ಮ ಒಳಮನಸ್ಸು ನಿಮಗೆ ಅದ್ರ ಬಗ್ಗೆ ಏನೋ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇರುತ್ತೆ, ಸೈನ್ ಕೊಡ್ತಾ ಇರುತ್ತೆ. ನೀವು ಅದನ್ನು ಇಗ್ನೋರ್ ಮಾಡಿದ್ರೆ ನೀವೊಂದು ದೊಡ್ಡ ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಳುವಂಥ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ನಾನೇನು ಹೇಳೋದು ಅಂದರೆ, ಯಾವಾಗ ನಿಮ್ಗೆ ಈ ಥರದೊಂದು ಪ್ರಾಬ್ಲಮ್ ಇದೆ, ಈ ಥರದ್ದು ಒಂದು ನೋವು ಅನುಭವಿಸ್ತಿದ್ದೀನಿ ಅಂತ ಗೊತ್ತಾಗುತ್ತೆ, ಅದರಿಂದ ಆಚೆ ಬರೋದಾ ಬೇಡವಾ ಪ್ರಾಪರ್ ಡಿಸಿಷನ್ ತೊಗೊಳ್ಳೋದು ನಿಮ್ಮ ಕೈನಲ್ಲಿದೆ. ಆದರೆ ಗೊತ್ತಿದ್ರೂ ನಾನು ಅನುಭವಿಸ್ತೀನಿ, ಇದು ನನ್ನ ಕರ್ಮ ಅಂತ ಅನುಭವಿಸೋದು ತುಂಬ ತಪ್ಪಾಗುತ್ತೆ. ನಿಮ್ಮ ಲೈಫ್ನಲ್ಲಿ ಯಾವ ವಿಷಯವನ್ನು ಕಾಂಪ್ರಮೈಸ್ ಮಾಡ್ಕೋಬಾರ್ದು ಅಂತಲೂ ಹೇಳ್ತೀನಿ. ಒಂದು, ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರೂ ಅಡ್ಡಿ ಆಗಬಾರ್ದು, ನೀನು ಅದು ಮಾಡಬೇಕು, ಇದು ನಿಮ್ಮ ಲೈಫ್ನ ಯಾರೂ ಕಂಟ್ರೋಲ್ ಮಾಡಬಾರ್ದು. ನಿಮ್ಗೇನು ಮಾಡಬೇಕು ಅನಿಸುತ್ತೆ ಅದನ್ನು ನೀವು ಮಾಡುವ ಎಲ್ಲ ರೈಟ್ಸ್ ನಿಮಗಿದೆ. ಆ್ಯಸ್ ಐ ಟೋಲ್ಡ್, ನಿಮ್ಮ ಒಳಿತಿಗೆ, ನಿಮ್ಮ ಬೆಳವಣಿಗೆ ನೀವೇನೇನು ಮಾಡ್ತೀರಾ ಅದೆಲ್ಲ ನಿಮ್ಗೆ ಒಳ್ಳೆಯದೇ ಆಗುತ್ತೆ ಅಂದರೆ ಅದನ್ನ ಯಾರೂ ತಡೆಯೋ ಒಂದು ಏನು ಹೇಳ್ತಾರೆ ರೈಟ್ಸ್ ಇಲ್ಲ. ಅದು ನೀವು ಕೊಟ್ಟಿದ್ದೀರಾ ಅಂದರೆ ಅದು ನಿಮ್ಮ ಒಂದು ವೀಕ್ನೆಸ್ ಆಗಿರುತ್ತೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.